ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಹತ್ತಿರ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಎರಡನೇ ದಿನವೂ ಪ್ರತಿಭಟನೆಯನ್ನು ಮುಂದುವರಿಸಿತು. ಈ ಪ್ರತಿಭಟನೆಯಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ರೈತ ಮುಖಂಡರು ಹಾಗೂ ರೈತರು ಆಗಮಿಸಿ ಚಳವಳಿಯನ್ನು ಮುಂದುವರಿಸಿದರು. ಮಹಾರಾಷ್ಟ್ರ ಬೌಂಡ್ರಿ ಒಳಗೆ ಭಾಳ ಅಂತಂದ್ರೆ ಅವರಿಗೆ 50 ಕಿಲೋಮೀಟರ್ದಾಗ ಮಹಾರಾಷ್ಟ್ರ ಐತಿ. ಸುಮಾರು ಈಗ ನನಗೆ ನಿನ್ನಿಂದ ಒಂದು 10-15 ಕಾರ್ಖಾನೆ ಅವರ ಮಹಾರಾಷ್ಟ್ರದವ್ರೆಲ್ಲ ಫೋನ್ ಹಚ್ಚತ್ತಾರ. ಅಲ್ಲಿ 3,400-500 ರೂಪಾಯಿ ಕೊಟ್ಟರು ಅಲ್ಲಿ ಕಬ್ಬು ಬೆಳೆಗಾರ ಒಪ್ಪಿಗೂ ಆಗ್ತಾ ಇರಲಿಲ್ಲ. ನೀವು 3,700 ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ರಿ ಅಂತೇಳಿ ಅಲ್ಲಿ ಹೋರಾಟ ಮಾಡತ್ತಾರ. ಅಲ್ಪ ಬರೇ ನಾವು ನಿನ್ನಿಂದ ಬಡ್ಕೋ ಆತು. ಇವತ್ತು ಕಾರ್ಖಾನೆ ಅವ್ರು ಬರೀ ತಯಾರಿ ಏನ್ ನಡೆದೈತೆ ಅಂದ್ರೆ ನಿಮ್ಮ ಹೋರಾಟ ಬಂದಿಂದ್ರ ಅವ್ರಿಗೆ ಈ ಸಲ 3,000 ರೂಪಾಯಿ ಕೊಡ್ಬೇಕು, ಇವ್ರಿಗೆ ಬರೀ 29 ಕೊಟ್ರೆ ತಗೋತಾರ ಅಂತ ಹೇಳಿ 20ನೇ ತಾರೀಕು ಕಾರ್ಖಾನೆ ಚಾಲೂ ಮಾಡಿಸ್ತಕ್ಕಂತ ಪ್ಲಾನ್ ಮಾಡಿದಾರ ಅವ್ರ. ನಾವ್ ರೈತರಿಗೆ ಗಟ್ಟಿ ಆಗುದಿಲ್ಲ, ಇವ್ರು ಒಕ್ಕಟ್ಟಾಗುದಿಲ್ಲ ಅಂತ ಹೇಳಿ 20 ತಾರೀಕು ಚಾಲೂ ಮಾಡಿಸ್ರ. ಯಾವಾಗ ನಾವು ಗುರುಗಳ ಮತ್ತು ನಮ್ಮ ಮಲ್ಲಪ್ಪನ ಅಂಗಡಿ ನೇತೃತ್ವದಾಗ ಇಡೀ ಜಿಲ್ಲೆ ವ್ಯಾಪಿ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿದ್ವು ಮತ್ತು ಕಾರ್ಖಾನೆಗಳು ಬಂದ್ ಮಾಡಿದ್ವು. ಈಗ ಅವ್ರಿಗೆ ಬೆಂಕಿ ಬಿದ್ದ ಮೊನ್ನೆ ಅಲ್ಲಿ MD ಆಫೀಸ್ದಾಗ 3,050 ರೂಪಾಯಿ 50 ರೂಪಾಯಿ ಹೆಚ್ಚು ಕೊಡ್ತು ಭಿಕ್ಷುಕರಕ್ಕಂದ್ರ. ಅವತ್ತು ಅವ್ರ MD ಆಫೀಸಲ್ಲಿ ಕೀಲಿ ಹಾಕಿದ್ವು. ಅದ್ರ ಸಂಬಂಧ ಮತ್ತೆ ಕೆಲವು ಸಿಟ್ಟು ಮಾಡಿರ್ತಾವ್ರು. ಸಿಟ್ಟು ಮಾಡಿರುತ್ತ ನಾವು ಕೀಲಿ ಹಾಕಿ ಒಳಗಿಟ್ಟಿಲ್ಲ, ಅವ್ರಿಗೆ ಸಿಟ್ಟು ಬರ್ತಂತ. ಅಂದ್ರ ಕಬ್ಬ ರಗಿತ ಬೆವರ ಸುರಿಸಿ ಲಕ್ಷಾಂತರ ಕೋಟ್ಯಾಂತರ ಟನ್ ಗಂಟ್ಲೆ ಕಬ್ಬು ಬೆಳಿತಕ್ಕಂಥವ್ರು ನಾವದು. ನಮ್ಮ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾವ. ಹೊಲ ನಮ್ಮದ, ಗೊಬ್ಬರ ನಮ್ಮದ. ಶಶಿಕಾಂತ್ ನಾಯ್ಕ ಸಾಹೇಬ್ರಿಗೆ ಬಂದರ ಗೊಬ್ಬರ ಇವತ್ತ 400 ರೂಪಾಯಿ 500 ರೂಪಾಯಿನ 2 ದಿವಸನಾಗ ರೇಟ್ ಹೆಚ್ಚಾಗುದತ್ತ. ಆರ್ಡರ್ ಆಗಿತ್ತು, ನಾಳೆ ಆಗೋದತ್ತೆ. ಇವತ್ತೇನು ಗೊಬ್ಬರ ರೇಟ್ ಐತ್ಲ, ಇದು 400 ರೂಪಾಯಿ ಒಂದೊಂದು ಚೀಲಿಗೆ ಹೆಚ್ಚಾಗ್ತೈತಿ. ಎಷ್ಟು ನಮ್ಮನ್ನ ಇವತ್ತು ಮೋಸ ಮಾಡ್ತಕ್ಕಂಥ ಚಟುವಟಿಕೆ ನೋಡಿದ್ರೆ ಇಷ್ಟೆಲ್ಲ ಜ್ಞಾನ ಇದ್ದಾಗೂ ಕೂಡ ಉದ್ದೇಶ ಐತೆ ಅವ್ರ ಕಾರ್ಖಾನೆಗಳ. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾರ ಕಾರ್ಖಾನೆ ಕೂಡಿ ಭಾಳ ಅಂದ್ರೆ ಎಲ್ಲಿಗೆ ಬಂದ್ರೆ ಗೊತ್ತೇನೆ. ಈಗ ಅವ್ರ ನಿಮ್ಮ ಹೋರಾಟಕ್ಕೆ ಮಾಡದ ಮತ್ತ ಅವ್ರೇನ ಹತ್ರ ತಲೆ ಹಿಡಕ್ರಿಲ್ಲ. ಯಾಕಂದ್ರ ನಿಮ್ಮ ಹೋರಾಟಕ್ಕೆ ಮಾಡದ ನಿನ್ನೆ ನಮ್ಮ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲೆ SP ಅವರ ನಮ್ಮ ಹೋರಾಟನ ಸಂಪೂರ್ಣ ಎಲ್ಲಾ ಕಾರ್ಖಾನೆಗಳಿಗೆ ಮನವರಿಕೆ ಮಾಡಕ್ ಕೊಡಂದ್ರೆ ಭಾಳ ಅಂತಂದ್ರೆ ಇವತ್ತು ಒಂದು 100 ರೂಪಾಯಿಗೆ ಬಂದಾರ ಅವ್ರ. ಅರ್ಥಾತು 3,100 ರೂಪಾಯಿಗೆ ಬಂದಾರ. ಅದಕ್ಕಾಗಿ ಇವತ್ತ ನಾವೇನ್ ಮಾಡಿದ್ವಪ್ಪ ಅಂತಂದ್ರ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಮಾಡಿದ್ವು. ನಾವು ಬರಂಗಿಲ್ಲ, ನಾವು ಮೀಟಿಂಗ ಜಿಲ್ಲಾಧಿಕಾರಿ ಅವರ ನಾವು ಯಾವ್ದು ಕೂಡ ಸಭೆಗೆ ಬರಂಗಿಲ್ಲ. ಅವ್ರೇನಿದ್ರು ಇಲ್ಲಿ ಗುರ್ಲಾಪುರದಾಗ ಬಂದು ಕಬ್ಬಿಣ ಬಿಲ್ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದ್ರು. ಅದಕ್ಕಾಗಿ ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಪ್ರಭಾಕರ್ ಕೋರೆ ಅವರು ಇರ್ಬೋದು, ಕತ್ತಿ ಅವರು ಇರ್ಬೋದು, ನಿರಾಣಿ ಇರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಅವರು ಇರ್ಬೋದು, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇರ್ಬೋದು, ಲಕ್ಷ್ಮಣ್ ಸೌದಿ ಅವರು ಇರ್ಬೋದು. ಇವತ್ತೇನ ತಾವ ಜಿಲ್ಲೆಯಲ್ಲಿ ಪ್ರಭಾವ ರಾಜಕಾರಣಿಗಳಿದ್ರಿ. ಇವತ್ತು ನಮ್ಮ ಗೋರಿ ಮೇಲೆ ನೀವು ರಾಜಕಾರಣ ಮಾಡಬೇಡ್ರಿ, ನಮ್ಮ ದುಡ್ಡಿನ ಮೇಲೆ ರಾಜಕಾರಣ ಮಾಡಬೇಡ್ರಿ. ಇವತ್ತ ಏನ್ ಮಾಡತ್ತೀರಪ್ಪ ಅಂತಂದ್ರೆ ನೀವು ನಮ್ಮ ದುಡ್ಡಿನ ಮೇಲೆ ರಾಜಕಾರಣ ಮಾಡಕ್ಕಾಗಿ ಇವತ್ತು ಬಿಲ್ ಹೆಚ್ಚು ಕೊಡುವಾರ ಅವ್ರ. ನಿಮಗೆ ಲಕ್ಷ್ಯ ಇರಲಿ. ಯಾಕಂದ್ರೆ ನೀವು ಒಂದ ಓಟ್ ಹಾಕಿದ್ರಿ, ನಾನು ಒಂದ ಓಟ್ ಹಾಕಿದನ, ಹೌದಲ್ಲ? ಮತ್ತ ಕಾಂಗ್ರೆಸ್ಗೂ ಹಾಕಿದ್ದು, BJPಗೆ ಹಾಕಿದ್ವು. ಯಾವಾಗ ಹಾಕಿದ್ದು ಯಾರಿಗೆ ಗೊತ್ತಿಲ್ಲ, ಹಾಕಿದವ್ರಿಗೆ ಗೊತ್ತು, ಹೌದಲ್ರಿ? ಹಾಕಿದ್ದು. ಆದ್ರ 2 ಪಕ್ಷ ಮೋಸ ಮಾಡತ್ತಾವು, 2 ಪಕ್ಷ ಮೋಸ ಮಾಡತ್ತಾವ. ಯಾಕಂತಂದ್ರ 2 ಪಕ್ಷದವರು ಕಾರ್ಖಾನೆ ಅದಾವಿಲ್ರಿ. ನಾವು ಚಿಂತನೆ ಮಾಡಬೇಕಾಗೈತಿ. ಇವ್ರಿಗೆ ಕೈಯಾಗಿ ಯಾವಾಗ ಅಧಿಕಾರ ಕೊಟ್ಟಿಲ್ಲ, ನಮ್ಮ ಕಾಲ್ಮರ್ಲಿ ನಾವ ಬಡ್ಕೋಬೇಕಾಗೈತಿ. ಇವತ್ತು ನಾವು ಬೀದಿ ಒಳಗೆ ಬಂದು ಕೊಂಡ್ಬೇಕಾಗೈತಿ. ಅಧಿಕಾರ ಕಾರ್ಖಾನೆ 2 ಕೊಟ್ಟ ಮತ್ತೆ ನಮ್ದು ಏನೈತಿ ಬಾಳೆ? ಏನೈತಿ ಬಾಳೆ? ಬೀದಿ ಒಳಗೆ ಹೋರಾಟ ಮಾಡ್ತಕ್ಕಂಥದ್ದು. ಪುಣ್ಯಾತ್ಮರು ಇವತ್ತು ನೋಡ್ರಿ
ರಾಜ್ಯದಾಗ 224 ಮಂದಿ ಶಾಸಕರೊಳಗೆ ಒಬ್ಬರು ಕೂಡ ನಾವು ನಿನ್ನೆ 30-40 ಸಾವಿರ ಜನ ನೋಡಿದ್ವು. ನಿಂಗಪ್ಪ ನೋಡಿದ್ರು? ಇಡೀ ರಾಜ್ಯ ನೋಡೈತಿ, ಇಡೀ ರಾಜ್ಯದಾಗ ಇರ್ತಕ್ಕಂಥ ಜನ ನೋಡೈತಿ, ಶಾಸಕರಿಗೆ ನೋಡಿಲ್ಲ, ಮುಖ್ಯಮಂತ್ರಿ ನೋಡಿಲ್ಲ ಅಂದ್ರೆ ಒಬ್ಬರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟನು ಇವತ್ತ.